ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಮನ್ವಯ ಸಮಿತಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತನ್ನ ಜೆಡಿಎಸ್ ಕೇಳ್ತಾರೆ, ಆದರೆ ಮೈಸೂರಲ್ಲಿ ಸಿದ್ದರಾಮಯ್ಯನವರ ಮಾತಿಗೆ ಡೋಂಟ್ ಕೇರ್ ಅಂತಾರೆ. ಹಾಗಾದ್ರೆ ಏನ್ ನಡೀತಿದೆ? ಹಾಗಾದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ಮೈತ್ರಿ, ಬಿಬಿಎಂಪಿಯಲ್ಲೂ ಕೂಡ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ. ಆದರೆ ನಡೀತಿರೋ ಬೆಳವಣಿಗೆ ಏನಪ್ಪಾ ಅಂದರೆ ಮೈಸೂರಲ್ಲಿ ಅವರ ಮಾತಿಗೆ ಡೋಂಟ್ ಕೇರ್ ಅಂತ. ಮೈತ್ರಿ ಧರ್ಮ ಒಂದು ಕಡೆ, ಬೆಂಗಳೂರಿಗೊಂದು ಮೈಸೂರಿಗೊಂದು ಮೈತ್ರಿನ ಅಂತ ಕ್ವಶನ್ ಮಾಡೋ ಹಾಗಾಗೋಗಿದೆ ಈಗಿನ ಬೆಳವಣಿಗೆಗಳು. ಮೈಸೂರು ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಿದ್ಧತೆಗೆ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡ್ಮೇಲೆ ಸಿಟ್ಟಾಗ್ತಾರೆ ದಳಪತಿಗಳು. ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡರು ಜೆಡಿಎಸ್ಗೆ ಅಧ್ಯಕ್ಷ ಸ್ಥಾನ ಕೈ ತಪ್ಪುತ್ತೆ ಅಂತ ಹಳೆ ಒಪ್ಪಂದಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ನವರು. ಅಂದರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ತಂತ್ರ. ಒಂದು, ಅಧ್ಯಕ್ಷ ಸ್ಥಾನವೂ ತಪ್ಪಬಾರದು, ಇನ್ನೊಂದು ಸಿದ್ದರಾಮಯ್ಯನವರು ಕೂಡ ಮಣಿಸಬೇಕು ಅನ್ನುವ ತಂತ್ರ. ದೋಸ್ತಿಯಲ್ಲಿದ್ದುಕೊಂಡು ಸಿದ್ದರಾಮಯ್ಯನವರನ್ನ ಹಣಿತಾ ಇದ್ದಾರೆ ದಳಪತಿಗಳು ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರಿಗೆ ಮೈಸೂರಿನಲ್ಲಿ ಅವರು ಸೂಚಿಸಿದ ಕೆಲಸ ಏನಿದೆ ಅದಕ್ಕೆ ಈಗ ಪ್ರತಿಯಾಗಿ ಅಲ್ಲಿನ ದಳಪತಿಗಳು ತಿರುಗಿ ನಿಂತಿದ್ದಾರೆ. ಅಂದರೆ ಜೆಡಿಎಸ್ನವರು ಸಮ್ಮಿಶ್ರ ಸರ್ಕಾರ, ದೋಸ್ತಿ ಸರ್ಕಾರ ಅಂತ ರಾಜ್ಯದಲ್ಲಿ ಮಾತಾಡ್ತೀವಿ, ಆದರೆ ಹಲವಾರು ಭಾಗಗಳಲ್ಲಿ ಆ ದೋಸ್ತಿ ಕೆಲಸ ಮಾಡ್ತಾನೆ ಇಲ್ಲ. ಸಿದ್ದರಾಮಯ್ಯನವರಿಗೆ ಮಾತಿಗೆ ಯಾವುದೇ ಕಿಮ್ಮತ್ತಿಲ್ಲ ಅಂತ. ಮೈತ್ರಿ ಧರ್ಮ ಒಂದು ಕಡೆ ಆದರೆ ಭಾಗದೊಂದು ಕಡೆ ಮೈಸೂರಿನಲ್ಲಿ ಯಾವ ಮೈತ್ರಿ ಧರ್ಮನೂ ವರ್ಕೌಟ್ ಆಗ್ತಿಲ್ಲ ಅಂತ. ಒಂದು, ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಆದರೆ ಹಳೆ ಒಪ್ಪಂದ ಏನಿದೆ ಆ ಒಪ್ಪಂದವನ್ನು ಮುಂದುವರಿಸೋದಕ್ಕೆ ಜೆ ಡಿ ಎಸ್ನವರು ತೀರ್ಮಾನ ಮಾಡಿದ್ದಾರೆ. ಅಂದರೆ ಅರ್ಥ ಜೆ.ಡಿ.ಎಸ್ ಪಾಳೆಯದಲ್ಲೇ ಅಧ್ಯಕ್ಷ ಸ್ಥಾನ ಉಳಿಬೇಕು. ಮಗದೊಂದು ಕಡೆ ಆ ಭಾಗ ಏನು ಸಿದ್ದರಾಮಯ್ಯನವರು ಒಂದು ಹಿಡ್ತಾ ಇದೆ ಅಂತ ಏನು ಮಾತಾಡ್ತೀವಿ, ಆದರೆ ಅವ್ರನ್ನೂ ಅಲ್ಲಿ ಮಣಿಸ್ಬೇಕು ಅಂತ. ಹಾಗಾಗಿನೇ ದೋಸ್ತಿಯಲ್ಲಿದ್ದುಕೊಂಡು ಸಿದ್ದರಾಮಯ್ಯನವರ ಹಣಿಯುವ ತಂತ್ರವನ್ನು ಮಾಡುತ್ತಿದ್ದಾರೆ ಅಂತ ದಳಪತಿಗಳು ಅನ್ನೋದು ಅವ್ರ ಮೇಲೆ ಕೇಳಿ ಬರ್ತಿರುವಂಥ ಮಾತು. ಒಂದು ಕಡೆ ಸಾರಾ ಮಹೇಶ್, ಇನ್ನೊಂದು ಕಡೆ ಜಿಟಿ ದೇವೇಗೌಡರು. ಹೇಳಿ ಕೇಳಿ ಜಿಟಿ ದೇವೇಗೌಡರು ಸಿದ್ದರಾಮಯ್ಯನವರು ಅಂದರೆ ಆ ಕಾನ್ಸ್ಟಿಟ್ಯೂನ್ಸಿಲಿ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿ ಅವ್ರನ್ನ ಸೋಲಿಸಿರುವಂಥ ಜಿಟಿ ದೇವೇಗೌಡರು. ಇನ್ನೊಂದು ಮೈಸೂರು ಭಾಗದ ದೊಡ್ಡ ಹಿಡಿತ ಹೊಂದಿರುವಂಥ ಸಾರಾ ಮಹೇಶ್ ಅವರು, ಇಬ್ಬರು ಕೂಡ ಸಚಿವರಿದ್ದಾರೆ. ಈ ಮೂಲಕ ಹಣಿಯುವ ತಂತ್ರವನ್ನು ಮಾಡ್ತಿದ್ದಾರೆ ದಳಪತಿಗಳು ಅನ್ನೋ ಮಾತು ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಹಾಗಾಗಿ ಆ ಮಾತು ಕೇಳಿಸ್ಕೊಂಡು ಅಧ್ಯಕ್ಷ ಸ್ಥಾನ ಕೈ ತಪ್ಪಬಾರದು, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂದರೆ ಮಣಿಸಬೇಕು ಅಂತ ಅವರಿಬ್ಬರು ಈಗ ತಿರುಗಿ ಬಿದ್ದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಜೆ ಡಿ ಎಸ್ನವರು ಅಂತ ಈ ಕ್ಷಣ ಬರ್ತಿರುವಂಥ ಬೆಳವಣಿಗೆಯ ಮಾಹಿತಿ. ಗುಂಡೂರಾವ್ ಅವ್ರಿಗೆ ಸಾರಾ ಮಹೇಶ್ ಅವರು ನೇರವಾಗಿ ಹೇಳಿದ್ದಾರೆ, ನಾವು ರಾಜ್ಯಾಧ್ಯಕ್ಷರು ವಿಶ್ವನಾಥ್ ಅವರು ಮತ್ತು ಪ್ರಿಯಾಪಟ್ಟಣ ಮಹಾದೇವ್ ಅವರು, ಅಶ್ವಿನ್ ಅವರು, ನಾವು ಸಾರಾ ಮಹೇಶ್ ನಮ್ಮೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಪಕ್ಷದವರು, ಅಧ್ಯಕ್ಷರುಗಳು ಒಟ್ಟಿಗೆ ಸೇರಿದಾಗ ನಾವು ಅಭಿಪ್ರಾಯವನ್ನು ಕೇಳಿದ್ವಿ, ಸದಸ್ಯರುಗಳ ಅಭಿಪ್ರಾಯವನ್ನು. ಅವರು ಇಲ್ಲ, ನಮ್ಗೆ ಒಪ್ಪಂದ ಆಗಿದೆ, ನಾವು ಬಿ ಜೆ ಪಿ ಈ ಬಾರಿ ನಮ್ಮ ಅವಧಿ ಇರೋವರೆಗೆ ನಾವು ಬಿ ಜೆ ಪಿ ಜೊತೆನೇ ಇರ್ತೀವಿ, ನಾವು ಕಾಂಗ್ರೆಸ್ ಜೊತೆ ನಾವು ಹೋಗಲ್ಲ ಅಂತಕ್ಕಂಥ ವಿಚಾರವನ್ನು ಎಲ್ಲ ಸದಸ್ಯಗಳು ಒಕ್ಕೊರಲಿನಿಂದ ಅವ್ರು ಹೇಳಿದರು. ಹಂಗಾಗಿ ಅವರೆಲ್ಲರೂ ಕೂಡ ನಾವು ಬಿ ಜೆ ಪಿ ಜೊತೆ ಹೋಗಬೇಕು ಅಂತಲೇ ತೀರ್ಮಾನ ತಗೊಂಡಿದ್ದಾರೆ ಸದಸ್ಯಗಳು. ಅದರಿಂದ ನಾವು ಅದಕ್ಕೆ ವಿರುದ್ಧ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ. ಸ್ಥಳೀಯ ಚುನಾವಣೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಏನು ಆಯ್ಕೆಯಾಗಿದ್ದಾರೆ ಅವರ ಮನಸ್ಥಿತಿಗೆ ವಿರುದ್ಧವಾಗಿ ಹೋಗುವಂಥದ್ದು ಸರಿಯಲ್ಲ. ಈಗಾಗಲೇ ಅವರೆಲ್ಲರೂ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯದ ಹಂತದಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳೆರಡೂ ಸೇರಿ ಜೆಡಿಎಸ್ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನ ಅಂದರು, ಬಿಜೆಪಿ ಪಕ್ಷಕ್ಕೆ ಉಪಾಧ್ಯಕ್ಷ ಸ್ಥಾನ ಕೊಡೋದು ಅಂತ ಕೂಡ ತೀರ್ಮಾನ ಆಗಿ 3.5 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ಗೊತ್ತಿದೆ. ಈಗ ಚುನಾವಣೆ ಬರ್ತಾ ಇರಲಿಲ್ಲ,
ಚುನಾವಣೆ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥವ್ರು ಇಬ್ಬರು ಇದ್ದರು ಮಹಿಳೆಯರು, ಎ ವರ್ಗಕ್ಕೆ ಸೇರಿರೋರು. ಒಂದು ಅಲ್ಪಸಂಖ್ಯಾತರ ಮಹಿಳೆ ಮಾಡಿ ಅವಧಿ ಮುಗಿದು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೊಬ್ಬರು ನಾಮದಾರಿಗೌಡರು ಸಮಾಜಕ್ಕೆ ಸೇರಿರ್ತಕ್ಕಂಥ ಎ ವರ್ಗದ ಮಹಿಳೆಗೆ ಅಧ್ಯಕ್ಷ 30 ತಿಂಗಳು ಕೊಡೋದು ಅಂತೇಳಿ ತೀರ್ಮಾನ ಆಗಿತ್ತು. ಆ ಪ್ರಕಾರವಾಗಿ ಆಗ್ತಾ ಇದೆಯೇ ಹೊರತು ಇದು ಹೊಸದಾಗಿ ಚುನಾವಣೆ ಒಪ್ಪಂದ ಬೇರೆ ಏನು ದೊಡ್ಡದಾಗಿ ಏನು ನಡೀತಾ ಇಲ್ವಲ್ಲ. ಹಿಂದೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ನಾವು ಅದರಂತೆ ಹೋಗ್ತೀವಿ ಅಂತೇಳಿ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಸಾರಾ ಮಹೇಶ್ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಸಾರಾ ಮಹೇಶ್ ಅವರು ನಮ್ಮ ಸಭೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸ್ಥಳೀಯ ಚುನಾವಣೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಏನು ಆಯ್ಕೆಯಾಗಿದ್ದಾರೆ ಅವರ ಮನಸ್ಥಿತಿಗೆ ವಿರುದ್ಧವಾಗಿ ಹೋಗುವಂಥದ್ದು ಸರಿಯಲ್ಲ. ಈಗಾಗಲೇ ಅವರೆಲ್ಲರೂ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯದ ಹಂತದಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಂತರವನ್ನು ಕಾಯ್ಕೊಂಡು ಹೋರಾಟವನ್ನು ಮಾಡ್ತೀವಿ. ಬಟ್ ಇಲ್ಲಿ ಈಗಾಗಲೇ ಹಿಂದೆನೇ ಮಾತು ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಅಭ್ಯರ್ಥಿ ಯಾರಾಗಬೇಕು, ಅವರಲ್ಲಿ ಅಭ್ಯರ್ಥಿ ಉಪಾಧ್ಯಕ್ಷ ಅಭ್ಯರ್ಥಿ ಯಾರಾಗಬೇಕು ಅಂಥೇಳಿ 3.25 ವರ್ಷದಲ್ಲೇ ತೀರ್ಮಾನ ಆಗಿದೆ. ಅದರಿಂದ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ ಅಂಥೇಳಿ ನಾವು ನಮ್ಮ ನಾಯಕರುಗಳಿಗೂ ಮನವಿ ಮಾಡಿದ್ದೀವಿ. ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳ ಮನಸ್ಥಿತಿಗೆ ಪೂರಕವಾಗಿ ನಾವೆಲ್ಲರೂ ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಇದೇನು ಮೈತ್ರಿ ಆಗಿದ್ದೇನು ಅಂತಂದರೆ, ಚುನಾವಣೆ ನಡೆದ ಜಿಲ್ಲಾ ಪಂಚಾಯತಿ ನಡೆದಂಥ ಚುನಾವಣೆ ಬೆನ್ನಲ್ಲೇ ಇಬ್ಬರು ಸೇರಿ ಮೈತ್ರಿ ಸರ್ಕಾರವನ್ನು ಮಾಡಿದ್ದೀವಿ. ಇವತ್ತು ನಮ್ಮಲ್ಲೂ ಕೂಡ ಆ ಸಂದರ್ಭದಲ್ಲಿ ಕೈಯಂಬಳ್ಳಿ ನಟರಾಜ್ ಅವ್ರನ್ನ ಉಪಾಧ್ಯಕ್ಷರನ್ನು ಮಾಡಿದ್ದು. ನೆಕ್ಸ್ಟು ಅವರಿಗೂ ಕೂಡ 30 ತಿಂಗಳ ನಂತರ ಬಿಟ್ಕೊಡ್ಬೇಕು ಅಂತೇಳಿ ಹೇಳಿ ನಮ್ಮಲ್ಲಿ ಚಿಂತನೆ ನಡೆದಿತ್ತು. ಈಗ ಬೇರೊಬ್ಬರನ್ನ ಮಾಡ್ತೀವಿ. ಯಥಾಸ್ಥಿತಿ ಮುಂದುವರಿತಿದೆ ಹೊರತಿದೇನು ಹೊಸ ಮೈತ್ರಿ ಅಲ್ಲ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಮೈಸೂರಿನ ನನ್ನ ಸಹೋದ್ಯೋಗಿ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ KP. ಈ ಬೆಳವಣಿಗೆ ಹೊಸದೇನಲ್ಲ, ಮೊದಲೇ ಇತ್ತು ಅಂತಾರೆ. ಆದರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಬಂದಕ್ಕೆ ಮುಂಚೆ ಆಗಿದೆ ನಿಜ. ಈಗ ಬಂದ ಮೇಲೆ ಅದನ್ನು ಮುಂದುವರಿಸೋದು ಒಂದು ರೀತಿ ರಾಜಕೀಯ ಪಡಸಾಲೆಯಲ್ಲಿ ಈಗ JDS ಪಕ್ಷ ಅವಕಾಶವಾದಿತನದ ಲಾಜಿಕ್ಗೆ ಹೋಗ್ತಾ ಇದೆ ಅಂತ ಒಂದು ವಾದ ಶುರುವಾಗಿದೆ. ಹೇಗೆ ನಡೀತಿದೆ ಆಗಿದ್ರೆ ಹೌದಾ? ವೆರಿ ಗುಡ್ ಆಫ್ಟರ್ನೂನ್ ಹರೀಶ್. ಕಾಲದ ಚಕ್ರ ಹೇಗೆ ಉರುಳುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಕಳೆದ 7 ತಿಂಗಳ ಹಿಂದೆ ಅಷ್ಟೇ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದೇ ಅಂತಿಮ. ಅದು ಅವರು JDS ಅಲ್ಲಿದ್ದಂಥ ಸಂದರ್ಭದಲ್ಲೂ ಅವರು ಮಾಡಿದ್ದೇ ಶಾಸನ, ಕಾಂಗ್ರೆಸ್ ಅಲ್ಲಿದ್ದಂಥ ಸಂದರ್ಭದಲ್ಲೂ ಅವರು ಹೇಳಿದ್ದೇ ಶಾಸನ ಅನ್ನೋಂಥ ರೀತಿಯಲ್ಲಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಆ ರೀತಿಯಲ್ಲಿಲ್ಲ. ಸಿದ್ದರಾಮಯ್ಯನವರು JDSನ ಜೊತೆಗೆ ಮೈತ್ರಿ ಮಾಡ್ಕೋಬೇಕು ಅನ್ನುವಂಥದ್ದು ಜಿಲ್ಲಾ ಪಂಚಾಯತಿನಲ್ಲಿ ಅವರ ಇಚ್ಛೆ ಇದೆ. ಆದರೆ ದಳಪತಿಗಳಿಗೆ ಅದು ಬೇಕಾಗಿಲ್ಲ. ಯಾಕಂದರೆ ಒಂದು ಕಾಂಗ್ರೆಸ್ನವ್ರಿಗೆ ಬಿಟ್ಟು ಕಾಂಗ್ರೆಸ್ನವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಅಧ್ಯಕ್ಷ ಸ್ಥಾನ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಮಾತು ಮೈಸೂರು ಭಾಗದಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾಗಿದೆ ದಳಪತಿಗಳಿಗೆ. ಅದನ್ನು ಪ್ರೂವ್ ಮಾಡುವಂಥದ್ದು ಅಲ್ಲಿಗೆ ಸಿದ್ದರಾಮಯ್ಯನವರ ಹಿಡಿತ, ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಹಿಡಿತವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಡಿಮೆ ಮಾಡುವಂತಹ ಮತ್ತೊಂದು ತಂತ್ರಗಾರಿಕೆ ಕೂಡ ಮೈಸೂರಿನ ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಇದೆ. ಯಾಕಂದರೆ JDSನವರ ಲಾಜಿಕ್ ಪ್ರಕಾರವಾಗಿ ಹೇಳೋದಾದ್ರೆ ಅದು ಈ ಹಿಂದೆ ಆಗಿದ್ದಂತಹ ಮೈತ್ರಿ ಅನ್ನುವಂಥದ್ದು. ಈ ಹಿಂದೆ ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಈ ಹಿಂದೆಯೂ ಕೂಡ JDS BJP ಮೈತ್ರಿ ಇತ್ತು. ಆದರೆ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಕಡಿದುಕೊಳ್ಳುವ ಮನಸ್ಸುಗಳಿದ್ರೆ ಖಂಡಿತವಾಗಲೂ ಕಡಿದುಕೊಳ್ತಾ ಇದ್ರು. ಆದರೆ ಕಡಿದುಕೊಳ್ಳುವಂಥ ಮನಸ್ಸು JDSಗೆ ಇಲ್ಲ. ಯಾಕೆಂದ್ರೆ ಅಧ್ಯಕ್ಷ ಸ್ಥಾನ. ರೈಟ್. ಥ್ಯಾಂಕ್ ಯು ಸೋ ಮಚ್ KP ಈ ಕ್ಷಣದ ಮಾಹಿತಿಗಾಗಿ.